ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಎಪಿಸೋಡ್ 54ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಈಗ ಇಲ್ಲಿ ನಮಗೆ ನೇನಾನ ತೋರಿಸ್ತಾರೆ. ನೇನ ಲ್ಯಾಪ್ಟಾಪ್ ಮುಂದೆ ಕುತ್ಕೊಂಡು ಏನೋ ಕೆಲಸ ಮಾಡ್ತಿರ್ತಾಳೆ. ಅದೇ ಟೈಮಿಗೆ ನನಗೆ ಒಂದು ಕಾಲ್ ಬರುತ್ತೆ. ಇಲ್ಲಿ ನನಗೆ ಕಾಲ್ ಮಾಡಿರೋದು ಬೇರೆ ಯಾರು ಅಲ್ಲ, ರಿಕ್ಕಿ ಕಾಲ್ ಮಾಡಿರ್ತಾನೆ. ಇದನ್ನ ನೋಡಿ ನೇನ ಸ್ಮೈಲ್ ಮಾಡ್ತಿರ್ತಾಳೆ. ಆಗ ರಿಕ್ಕಿ ಆ ಕಡೆಯಿಂದ ಹೇಳ್ತಿರ್ತಾನೆ, ನನಗೆ ಮುಂಚೆನೆ ಗೊತ್ತಿತ್ತು ನೀನೇ ಟಾಪರ್ ಅಂತ, ಆದ್ರೂ ಕಂಗ್ರ್ಯಾಚುಲೇಷನ್ಸ್ ಟಾಪರ್ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ನೇನ ಸ್ವೀಟ್ ಆಗಿ ಥ್ಯಾಂಕ್ ಯು ಅಂತ ಹೇಳ್ತಾಳೆ. ಆಗ ರಿಕ್ಕಿ ಹೇಳ್ತಿರ್ತಾನೆ, ಸೊ ಡಿಸೈಡ್ ಮಾಡ್ಕೊಂಡ್ಯಾ ನೀನು ಯಾವ ಯೂನಿವರ್ಸಿಟಿನ ಸೆಲೆಕ್ಟ್ ಮಾಡ್ಕೋತೀಯ ಅಂತ, ನಾನೇನಾದ್ರೂ ನಿನ್ಗೆ ಹೆಲ್ಪ್ ಮಾಡ್ಬೇಕಾ ಅಂತ ಕೇಳ್ತಿರ್ತಾನೆ. ಆಗ ನೇನ ಹೇಳ್ತಿರ್ತಾಳೆ, ನಂಗೆ ಮುಂಚೆಯಿಂದನೂ ಚೆನ್ನಾಗಿ ನೆನಪಿದೆ, ನೀಟಾಗಿ ಗೊತ್ತಿದೆ, ನಾನು ರಿಚರ್ಡ್ ಯೂನಿವರ್ಸಿಟಿಗೆ ಸೇರ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ಅದೇ ನನ್ ಗೋಲು, ನಾನು ಯಾವತ್ತೂ ಅದನ್ನ ಚೇಂಜೇ ಮಾಡ್ಕೊಂಡಿಲ್ಲ ಅಂತ ಹೇಳ್ತಿರ್ತಾಳೆ. ಈ ಮಾತನ್ನ ಕೇಳಿ ರಿಕ್ಕಿಗೆ ನಗು ಬಂದ್ಬಿಡುತ್ತೆ. ರಿಕ್ಕಿ ನಗ್ತಾ ನಗ್ತಾ ಹೇಳ್ತಿರ್ತಾನೆ, ನಿಜ ಹೇಳ, ಈ ನಿನ್ ಕಾನ್ಫಿಡೆನ್ಸ್ ನನ್ ಮನ್ಸ್ನ ಗೆದ್ಬಿಡ್ತು. ಇಲ್ಲಿ ನೇನಾಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ. ಅದಕ್ಕೆ ಅವಳು ನನ್ಗೂ ನನ್ನ ಕಾನ್ಫಿಡೆನ್ಸ್ ಮೇಲೆ ತುಂಬಾನೇ ಪ್ರೌಡ್ ಫೀಲ್ ಆಗುತ್ತೆ. ರಿಚರ್ಡ್ಗೆ ನಾನು ಹೋಗ್ಲಿಲ್ಲ ಅಂದ್ರೂ ರಿಚರ್ಡ್ ನನ್ನ ಹುಡಿಕೊಂಡ್ ಬರುತ್ತೆ. ಈ ಮಾತನ್ನ ಕೇಳಿ ರಿಕ್ಕಿ ಹೇಳ್ತಿರ್ತಾನೆ, ಹೌದಾ, ಹಾಗಾದ್ರೆ ನಿನ್ನ ನೀನು ಹುಷಾರಾಗಿ ಪ್ರೊಟೆಕ್ಟ್ ಮಾಡ್ಕೋ, ಬೇರೆ ಯೂನಿವರ್ಸಿಟಿಯ ರಿಕ್ರೂಟ್ಸ್ ನಿನ್ನ ಕಿಡ್ನಾಪ್ ಮಾಡ್ಬಿಟ್ರೆ ಏನ್ ಮಾಡ್ತೀಯಾ? ಈ ಮಾತನ್ನ ಕೇಳಿ ನೇನಾಗೆ ನಗು ಬರುತ್ತೆ. ಅವಳು ಹೇಳ್ತಿರ್ತಾಳೆ, ನಿನಗ್ ಗೊತ್ತಾ ಇವಾಗ ನಾನು ಎಲ್ಲಿದ್ದೀನಿ ಅಂತ. ಅದೇ ಟೈಮಿಗೆ ನೇನ ರೂಮಿಗೆ ಒಬ್ರು ಲೇಡಿ ಬರ್ತಾರೆ. ನೇನ ಅವ್ರೆ ತಗೊಳ್ಳಿ, ಇದು ನಿಮ್ಗೋಸ್ಕರ ಫ್ರೆಶ್ ಫ್ರೂಟ್ಸ್ ನ ತಂದಿದ್ದೀನಿ, ನಿಮ್ಗೆ ಏನೇ ಬೇಕು ಅಂದ್ರೂ ನನ್ಗೆ ಒಂದು ಕಾಲ್ ಮಾಡಿ, ನಾನು ಪಟ್ ಅಂತ ಬರ್ತೀನಿ. ಇಲ್ಲಿ ಅದಕ್ಕೆ ನೇನ ನಗ್ತಾ, ಓ ಥ್ಯಾಂಕ್ ಯು ಲಿಲಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಲಿಲಿ ಕೂಡ ಯು ಆರ್ ವೆಲ್ಕಮ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ನೇನ ಲಿಲಿ ಹೋಗಿರೋದನ್ನ ನೋಡಿ ರಿಕ್ಕಿ ಹತ್ರ ಮಾತಾಡ್ತಿರ್ತಾಳೆ, ಕೇಳಿಸ್ಕೊತಾ ಇದ್ಯಾ, ನಾನು ಆಲ್ರೆಡಿ ರಿಚರ್ಡ್ಸ್ ಯೂನಿವರ್ಸಿಟಿಯ ಸೂಪರ್ವಿಷನ್ ಅಲ್ಲಿ ಇದ್ದೀನಿ. ಕಾಲೇಜ್ಗಳದೆಲ್ಲ ಅಪ್ಲಿಕೇಶನ್ ಮುಗಿಯೋವರೆಗೂ ಅವರು ನನ್ಗೆ ಈ ಸ್ವೀಟ್ ವಿಲಾ ಇಂದ ಆಚೆಗೆ ಕಳ್ಸೋದೇ ಇಲ್ಲ ಅನ್ಸುತ್ತೆ ಅಂತ ಅವಳು ನಗ್ತಾ ಎಂಜಾಯ್ ಮಾಡ್ತಿರ್ತಾಳೆ. ಆಮೇಲೆ ಅವಳು ರಿಕ್ಕಿ ಕಾಲ್ನ ಕಟ್ ಮಾಡ್ಬಿಡ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ನೇನ ಲ್ಯಾಪ್ಟಾಪ್ ಅಲ್ಲಿ ಏನ್ ಮಾಡ್ತಿದ್ಲು ಅಂತ. ಇಲ್ಲಿ ಅವಳು ದೀಕ್ಷಿತ್ ಕಂಪನಿಯ ಸ್ಟಾಕ್ಸ್ ನ ನೋಡ್ತಿರ್ತಾಳೆ. ಇಲ್ಲಿ ಅವಳು ಹೇಳ್ತಿರ್ತಾಳೆ, ದೀಕ್ಷಿತ್ ಕಂಪನಿದು ಸ್ಟಾಕ್ಸ್ ಫುಲ್ ಜೋರಾಗೇನೆ ಡೌನ್ ಆಗ್ತಾ ಇದೆ. ಯಾವ ಡಿಟರ್ಮಿನೇಷನ್ ಇಂದ ನಾನು ಎಕ್ಸಾಮ್ ನ ಅಂದ್ರೆ ಎಂಟ್ರೆನ್ಸ್ ಎಕ್ಸಾಮ್ ನ ಪಾಸ್ ಮಾಡಿದ್ನೋ ಅದೇ ಡಿಟರ್ಮಿನೇಷನ್ ಇಂದ ನಾನು ಏನ್ ಬೇಕಾದ್ರೂ ಅಚೀವ್ ಮಾಡಬಹುದು. ಇಲ್ಲಿ ಡಿಟರ್ಮಿನೇಷನ್ ಅಂದ್ರೆ ವಿಲ್ ಪವರ್ ಅಂತ. ಇಲ್ಲಿ ನಾನು ಇಷ್ಟೆಲ್ಲ ಮಾತಾಡ್ಕೊಂಡ್ಮೇಲೆ ಅವಳಿಗೆ ಫುಲ್ ಪ್ರೌಡ್ ಫೀಲಿಂಗ್ ಮಾಡ್ಕೋತಿರ್ತಾಳೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.